ನಾನು ಯೂಶಲಿ ಬಿಗ್ ಬಾಸ್ ನೋಡಲ್ಲ. ನೋಡೋದ್ರಲ್ಲಿ ಮಂಜು. ಇವ್ರು ಯಾರು ಮಂಜುಗೆ ಸಪೋರ್ಟ್ ಮಾಡಿಲ್ಲ, ಸೊ ಮಂಜುಗೆ ಸಪೋರ್ಟ್ ಮಾಡ್ತೀನಿ. ಯಾರು ಮಾಡಲ್ಲ ಅಂತ ಅಯ್ಯೋ ಪಾಪ ಅಂತನಾ? ಅಯ್ಯೋ ಪಾಪ ಅಂತಲ್ಲ, ಬಟ್ ಎಲ್ಲರೂ ತುಂಬ ಡಾಮಿನೇಟ್ ಮಾಡಿ ಮಾತಾಡ್ತಾರೆ ಮಂಜುಗೆ. ಸೊ ನಮ್ದೊಂದು ಮಂಜುಗೆ ಸಪೋರ್ಟ್ ಇರಲಿ ಅಂತ ಅಷ್ಟೇ. ಮಂಜು ವಿನ್ ಆಗಬೇಕು. ದೇ ಪ್ಲೇ ವೆಲ್ ಆ್ಯಕ್ಚುಲಿ, ಬಟ್ ನನ್ನ ಸಪೋರ್ಟ್ ಮಂಜುಗೆ. ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕು? ಹನುಮಂತು. ಹನುಮಂತು ಯಾಕೆ ಗೆಲ್ಬೇಕು? ಯಾಕೆ ಅಂತ ಅಂದರೆ ಅವ್ನು ನಮ್ಮ ಲ್ಯಾಂಗ್ವೇಜ್ ಅವನದಕ್ಕೆ. ನಮ್ಮ ಲ್ಯಾಂಗ್ವೇಜ್ ಅವನದಕ್ಕೆ. ಕನ್ನಡದವನು ಅಂದ್ರೆ ನೀವು ನಾರ್ತಾ? ಲಂಬಾಣೀಸ್. ಲಂಬಾಣೀಸಾ? ಓಕೆ. ಲಂಬಾಣೀಸ್ನಲ್ಲಿ ಹನುಮಂತಿಗೆ ವಿಶ್ ಮಾಡಬೇಕು, ಏನಂತ ವಿಶ್ ಮಾಡ್ತೀರಾ? ಹನುಮಂತು ಸಜ್ಜಿನಿ ಚೆನ್ನಾಗಿನ್ ತೂ ಬಿನ್ವೇನಾ. ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಗೆಲ್ಬೇಕು ಅನ್ಸುತ್ತೆ? ಮೋಕ್ಷಿತಾನೇ ಯಾಕೆ ಗೆಲ್ಬೇಕು? ಗರ್ಲ್ಸ್ ಈಗಿನ ಕಾಲದವರು ಲೈಕ್ ಅವರು ಡಿವಿಯೇಟ್ ಆಗ್ತಾ ಇರ್ತಾರೆ, ಬಟ್ ಮೋಕ್ಷಿತಾ ಡಿವಿಯೇಟ್ ಆಗಲ್ಲ. ಅವಳ ಗುಣ ಅಂದರೆ ನಂಗೆ ತುಂಬ ಇಷ್ಟ, ಸೊ ಅದಕ್ಕೆ ಅವಳು ಗೆಲ್ಬೇಕು. ಅಂದರೆ ಮೋಕ್ಷಿತಾಗ ಯಾವ ಗುಣ ತುಂಬ ಇಷ್ಟ? ನಾಟಕ ಮಾಡಲ್ಲ ಸರ್, ಎಲ್ಲ ಹೆಣ್ಮಕ್ಳು ನಾಟಕ ಮಾಡ್ತಾರೆ, ಅವಳು ನಾಟಕ ಮಾಡಲ್ಲ, ಅದಕ್ಕೆ ಅವಳು ಇಷ್ಟ. ಅವರೇ ಗೆಲ್ಬೇಕು. ಯಾರು ಗೆಲ್ಬಹುದು? ಮೋಕ್ಷಿತಾನೇ ಗೆಲ್ಲೋದು ಅಥವಾ ಹನುಮಂತ. ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಗೆಲ್ಬೇಕು ಅನ್ಸುತ್ತೆ? ನಂಗೆ ರಜತ್ ಯಾಕೆ ಗೆಲ್ಬೇಕು? ತುಂಬ ಎಂಟರ್ಟೈನ್ ಮಾಡ್ತಾರೆ, ಅದಕ್ಕೋಸ್ಕರ. ಯಾರು ಗೆಲ್ಬಹುದು ಈ ಸಲ ಬಿಗ್ ಬಾಸ್ ಅಲ್ಲಿ? ಐ ಗೆಸ್ ಹನುಮಂತು ಕೊಡ್ತಾರೆ. ಓಕೆ. ನಿಮಗೆ ಈ ಸೀಸನ್ ಅಲ್ಲಿ ಯಾರು ತುಂಬಾ ಇಷ್ಟ ಇಲ್ಲ, ಅಯ್ಯೋ ಇವ್ರು ನೋಡಬಾರ್ದಲ್ಲಪ್ಪ, ತುಂಬಾ ಇದಾಗುತ್ತೆ, ಇರಿಟೇಷನ್ ಆಗುತ್ತೆ ಅಂತಂದ್ರೆ ಯಾರು? ಆ ಥರ ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಬೇಕು? ಹನುಮಂತು. ಹನುಮಂತು ಯಾಕೆ ಗೆಲ್ಬೇಕು? ಅವೇನೋ ಇನ್ನೋಸೆಂಟ್ ಎಲ್ಲ ಚೆನ್ನಾಗಿದೆ, ಹಾಗಾಗಿ ಅವ್ರು ಗೆಲ್ಬೇಕು ಅಂತ.